ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಬ್ರಹ್ಮಾಮುರಾರಿ ತ್ರಿಪುರಾಂತಕಾರಿ ಭಾನುಶಶಿ ಭೂಮಿಸುತೋಪದಶ್ಚ ಗುರುಶ್ಚ ಶುಕ್ರ ಶನಿರಾಹ ಕೇತವಃ ಕುರ್ವಂತ ಸರ್ವೇ ಮಮ ಸುಪ್ರಭಾತಂ. ಬಿ ಹ್ಯಾಪಿ ಗೋಲ್ಡ್ ವೀಕ್ಷಕ ಚಾನಲ್ ವೀಕ್ಷಕ ಬಂಧುಗಳಿಗೆ ಆತ್ಮೀಯವಾಗಿರುವಂತಹ ಸ್ವಾಗತ. ಮೇ ತಿಂಗಳಿನಲ್ಲಿ ಸಿಂಹರಾಶಿಯವರ ಫಲಾಫಲವನ್ನು ನೋಡೋದಾದ್ರೆ, ಸಿಂಹರಾಶಿಯವರಿಗೆ ರಾಶಿಯಲ್ಲಿ ಕೇತು ಇರುವುದರಿಂದ ಎಲ್ಲ ಕಾರ್ಯಗಳು ಸಿದ್ಧಿಸುವುದು. ಅಂದ್ರೆ ರಾಶಿಯಲ್ಲಿ ಕೇತು ಮಂಗಲಕಾರಕ ಹೇಳಿ ಹೇಳ್ತೇವೆ. ಕೇತು ಅಂದ್ರೆ ಗಣಪತಿಯ ಆರಾಧನೆ ಮಾಡಬೇಕು. ಇದರಿಂದ ಎಲ್ಲ ಕಾರ್ಯಗಳು ಸಿದ್ಧಿಸುವುದು. ಎಷ್ಟೋ ವರ್ಷದ ಪರಿಶ್ರಮ, ಎಷ್ಟೋ ವರ್ಷದಿಂದ ನೀವು ಕಷ್ಟಪಡ್ತಾ ಇರ್ತೀರ, ಯಾವುದೇ ಕೆಲಸಕ್ಕಿರಲಿ ಅಥವಾ ಮನೆ ಕಟ್ಟುವುದಿರಲಿ ಅಥವಾ ಉನ್ನತ ಶಿಕ್ಷಣಕ್ಕಾಗಿರಲಿ, ಯಾವುದೇ ರೀತಿಯಲ್ಲಿ ಕಷ್ಟಪಟ್ಟರೂ ಕೂಡ ಅದರ ಒಳ್ಳೆಯ ಫಲ ನಿಮಗೆ ಈ ತಿಂಗಳಿನಲ್ಲಿ ಪ್ರಾಪ್ತಿಯಾಗ್ತದೆ. ಆಗದೇ ಇರುವಂತಹ ಕಾರ್ಯಗಳು, ಕೋರ್ಟ್ ಕಚೇರಿ ಇರಬಹುದು, ಯಾವುದೇ ರೀತಿಯಲ್ಲಿ ಆಗದೇ ಇರುವಂತಹ ಕಾರ್ಯಗಳು ಕೂಡ ಈ ತಿಂಗಳಿನಲ್ಲಿ ನಿಮಗೆ ಕಾರ್ಯ ಸಾಧಿಸುವುದು. ಸಪ್ತಮಾಧಿಪತಿ ರಾಹುವು ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ತೊಂದರೆ ಕೊಡುವನು. ಆದರೂ ಸುಬ್ರಹ್ಮಣ್ಯನ ಆರಾಧನೆಯಿಂದ ಎಲ್ಲ ದೋಷ ಪರಿಹಾರವಾಗಿ ಸತಿಪತಿಯರಲ್ಲಿ ಪ್ರೇಮ ಭಾವ ಉಂಟಾಗಿ ವಿಶೇಷವಾಗಿರುವಂತಹ ಪ್ರೀತಿಯಿಂದ ಜೀವನ ಮಾಡುವರು. ವಿಪರೀತ ಉಷ್ಣದ ಬಾಧೆ ಈ ರಾಶಿಯವರಿಗೆ ಮೇ ತಿಂಗಳಲ್ಲಿ ಇದ್ದು ಸ್ವಲ್ಪ ಚರ್ಮದ ತೊಂದರೆ ಕೂಡ ಬರುವುದು. ಯಾಕೆಂದ್ರೆ ಬಿಸಿಲಿನಲ್ಲಿ ಹೋಗುವುದರಿಂದ ವಿಶೇಷವಾಗಿರುವಂತಹ ಸೂರ್ಯನ ಕಿರಣಗಳು ನಮ್ಮ ಚರ್ಮದ ಮೇಲೆ ಬೀಳುವುದರಿಂದ ಆ ಚರ್ಮಕ್ಕೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವುದು ಈ ರಾಶಿಯವರಿಗೆ ಕಂಡು ಬರುತ್ತದೆ. ಆದಷ್ಟು ದೇಹವನ್ನು ತಣ್ಣಗಾಗಿರಿಸುವುದು ಉತ್ತಮ. ನೀರು ಕುಡಿಯುವಂತಹದ್ದು ಅಥವಾ ಆದಷ್ಟು ನೆರಳಿನಲ್ಲಿ ನಡೆಯುವಂತಹದ್ದು, ಇದನ್ನು ಮಾಡಿದರೆ ಉತ್ತಮ. ಅಷ್ಟಮದಲ್ಲಿ ಶನಿ ಕುಜ ಬುಧ ಇರುವುದರಿಂದ ವಾಹನ ಚಲಾಯಿಸುವಾಗ ಜಾಗೃತಿಯಿಂದ ಇರಬೇಕು. ಯಾಕೆಂದ್ರೆ ಇವಾಗ ನಾವು ವಾಹನ ಚಲಾಯಿಸಬೇಕಾದ್ರೆ ಕೆಲವರು ಮೊಬೈಲಲ್ಲಿ ಮಾತಾಡಿ ವಾಹನವನ್ನು ಚಲಾಯಿಸುವುದು ಅಥವಾ ಏನೋ ಒಂದು ರೀತಿಯಲ್ಲಿ ವಾಹನವನ್ನು ಚಲಾಯಿಸುವುದು, ಇದೆಲ್ಲ ಮಾಡುವುದರಿಂದ ಅಪಘಾತಕ್ಕೆ ಕಾರಣರಾಗುವರು. ಆದ್ದರಿಂದ ಆದಷ್ಟು ಜಾಗೃತಿಯಿಂದ ವಾಹನ ಚಲಾಯಿಸಬೇಕು. ಹಾಗೂ ಚಲಾಯಿಸುವಾಗ ಒಂದು ಏಕಾಗ್ರತೆಯಿಂದ ನಾವು ವಾಹನ ಚಲಾಯಿಸಿದ್ರೆ ನಮಗೂ ಒಳ್ಳೆಯದು, ಬೇರೆಯವರಿಗೂ ಒಳ್ಳೆಯದು. ಅಷ್ಟಮ ಶನಿಯಿಂದ ಅಪಘಾತವಾಗುವ ಸಾಧ್ಯತೆ ನೋಡಿ. ಶನಿ ಯಾವಾಗಲೂ ದುಃಖಕಾರಕ ಕೂಡ ಹಾಗೂ ದುಃಖ ನಿವಾರಕನು ಕೂಡ. ಅದರಿಂದ ಅಷ್ಟಮದಲ್ಲಿ ಶನಿ ಇರುವುದರಿಂದ ಆದಷ್ಟು ನಾವು ಜಾಗೃತಿಯಾಗಿರಬೇಕು ಅನ್ನುವಂಥದ್ದು ಈ ಮೇ ತಿಂಗಳಿನಲ್ಲಿ ಜಾಗೃತಿಯಾಗಿ ಇರಬೇಕು. ರಸ್ತೆಯಲ್ಲಿ ಸಂಚರಿಸುವಾಗಲೂ ಕೂಡ ಜಾಗೃತಿಯಾಗಿರಬೇಕು. ಯಾಕೆಂದ್ರೆ ಕೆಲವರು ನೋಡ್ತೇವೆ ನಾವು ಮೊಬೈಲಲ್ಲಿ ಮಾತಾಡ್ತಾ ರಸ್ತೆಯನ್ನು ದಾಟುವಂತಹದ್ದು ಅಥವಾ ಮೊಬೈಲ್ನಲ್ಲಿ ಮಾತಾಡ್ತಾ ನಾವು ನಡೆದುಕೊಂಡು ಹೋಗುವಾಗ ರಸ್ತೆಯ ಮಧ್ಯಕ್ಕೆ ಬಂದರೂ ಕೂಡ ನಮಗೆ ಪರಿಜ್ಞಾನನೇ ಇರುವುದಿಲ್ಲ. ಆದ್ರಿಂದ ಆದಷ್ಟು ಆ ಮೊಬೈಲ್ ಅನ್ನು ಜೋಬಿನಲ್ಲಿಟ್ಟು ಅಥವಾ ಬದಿಗೆ ಬಂದು ಸೈಡಲ್ಲಿ ನಿಂತು ಮಾತನಾಡುವುದು ಒಳ್ಳೆಯದು. ಇದರಿಂದ ಯಾವುದೇ ರೀತಿಯಲ್ಲಿ ತೊಂದರೆ ಆಗುವುದಿಲ್ಲ. ಅಷ್ಟಮದಲ್ಲಿರುವಂತಹ ಬುಧನಿಂದ ಬುದ್ಧಿಯು ಚುರುಕಾಗುವುದು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಬುದ್ಧಿ ದೇವರು ಕೊಟ್ಟಿರುವಂತಹ ಒಂದು ವರ. ಆದ್ರೂ ಕೂಡ ಆ ಬುಧನು ಬುದ್ಧಿಕಾರಕನಾಗಿರುವುದರಿಂದ ಬುದ್ಧಿಯು ಚುರುಕಾಗುವುದು. ಆದರೂ ಜೊತೆಯಲ್ಲಿ ಶನಿ ಮತ್ತು ಕುಜ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಮರೆವು ಮನುಷ್ಯನ ಸಹಜವಾಗಿರುವಂತಹ ಗುಣ. ಮರೆವು ಕೂಡ ಬರುವಂತಹದ್ದು. ಹೊಸ ವಾಹನ ಖರೀದಿ ಬೇಡ. ಯಾಕೆಂದ್ರೆ ಕಬ್ಬಿಣದ ವಸ್ತು ತೆಗೆದುಕೊಳ್ಳುವುದರಿಂದ ಈ ಸಿಂಹರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಇದೆ. ವಾಹನಗಳು ಕಬ್ಬಿಣದಿಂದ ನಿರ್ಮಾಣವಾಗಿರುವುದರಿಂದ ಸ್ವಲ್ಪ ಕಬ್ಬಿಣ ಖರೀದಿ ಆದಷ್ಟು ಬೇಡ ಅನ್ನುವಂಥದ್ದು ಈ ರಾಶಿಯವರಿಗೆ ಒಳ್ಳೆಯದು. ಮನೆ ಹಾಗೂ ಸೈಟ್ ಖರೀದಿ ಮಾಡುವವರಿಗೆ ಒಳ್ಳೆಯ ಉತ್ತಮ ಯೋಗ. ಬಾಲ್ಯದ ಮಿತ್ರರ ಸಮಾಗಮನ ಹಾಗೂ ವಿಶೇಷ ಕೆಲವು ಭಾಗ್ಯಗಳು ಅನಿರೀಕ್ಷಿತವಾಗಿ ದೊರಕುವುದು. ಕೃಷಿಕರಲ್ಲಿ ಮೊದಲು 3 ವಾರ ತೊಂದರೆ ಇದ್ರೂ ಕೂಡ ಕೊನೆಯ ವಾರದಲ್ಲಿ ಒಳ್ಳೆಯ ಮಳೆ ಬಂದು ಅನುಕೂಲವಾಗುವುದು. ಅವರ ಮೊಗದಲ್ಲಿ ಮಂದಹಾಸ ಬರುವುದು. ಯಾಕೆಂದ್ರೆ ಪ್ರತಿಯೊಬ್ಬರು ಇವಾಗ ಈ ಸೆಕೆಯನ್ನು ತಡೆಕೊಳ್ಳಲಾಗದೆ ಆ ವರುಣದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಮಳೆ ಯಾಕೋ ಈ ಸಲ ಸ್ವಲ್ಪ ವಿಳಂಬವಾಗಿರುವುದರಿಂದ ಈ ಮಳೆ ಕೂಡ ಮೇ ತಿಂಗಳ 3ನೇ ವಾರದಲ್ಲಿ ಬರುವುದರಿಂದ ಎಲ್ಲರಿಗೂ ಒಂದು ಒಳ್ಳೆಯ ತಂಪಿನ ಅನುಭವವನ್ನು ಈ ವರುಣ ಈ ತಿಂಗಳಿನಲ್ಲಿ ಕೊಡುತ್ತಾನೆ. ತರಕಾರಿ ಹಣ್ಣು ಹಂಪಲು ಮಾರಾಟಗಾರರಿಗೆ ಒಳ್ಳೆಯ ಲಾಭ. ವಿದ್ಯುತ್ ಉಪಕರಣ ಮಾಡುವವರಿಗೂ ಮಾರುವವರಿಗೂ ಒಳ್ಳೆಯ ಲಾಭ. ಮನೆ ಕಟ್ಟುವವರಿಗೂ ಈ ರಾಶಿಯವರೆಗೂ ಅನುಕೂಲತೆಯನ್ನು ಆ ಪರಮಾತ್ಮ ಕೊಡ್ತಾನೆ. ವೈದ್ಯಕೀಯ ಶಿಕ್ಷಣ ಪಡೆಯುವವರಿಗೂ ಒಳ್ಳೆಯ ಅವಕಾಶ. ವೈದ್ಯಕೀಯ ಶಿಕ್ಷಣ ಪಡೆದವರಿಗೂ ಒಳ್ಳೆಯ ಅವಕಾಶಗಳು ದೊರಕುವುದು. ಉದ್ಯೋಗಾಂಕ್ಷಿಗಳಿಗೆ ಕೊಂಚ ಮಟ್ಟಿಗೆ ನಿರಾಸೆಯಾದರೂ, ಅಂದ್ರೆ ಕೆಲವೊಂದು
ಉದ್ಯೋಗಾಂಕ್ಷಿಗಳು ನಾನು ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಬೇರೆ ಕಂಪನಿಗೆ ನಾನು ಹೋಗಬೇಕು, ಬೇರೆ ಕೆಲಸವನ್ನು ನೋಡಬೇಕು ಅನ್ನುವಂಥವರಿಗೆ ಸ್ವಲ್ಪ ಮಟ್ಟಿಗೆ ನಿರಾಶೆಯಾದರೂ ತಿಂಗಳಾಂತ್ಯದಲ್ಲಿ ಒಳ್ಳೆ ಫಲ ಸಿಗುವುದು, ಅಂದರೆ ಒಳ್ಳೆ ಕೆಲಸ ಕಾರ್ಯಗಳು ಸಿಗುವಂತಹ ಯೋಗಗಳು ಇವರಿಗೆ ಪ್ರಾಪ್ತಿಯಾಗ್ತದೆ. ಇವರು ಪ್ರತಿ ಶನಿವಾರ ಬೆಳಿಗ್ಗೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆ ಆಂಜನೇಯ ಸ್ವಾಮಿಗೆ ಜೇನಿನ ಅಭಿಷೇಕ ಮಾಡಿಸಬೇಕು. ಜೇನಿನ ಅಭಿಷೇಕ ಹೇಳಿದ್ರೆ ಸ್ವಲ್ಪ ಜೇನು ನೀವು ಮನೆಯಲ್ಲಿರುವಂತಹ ಪಾತ್ರೆಯಲ್ಲಿ ತೆಗೆದುಕೊಂಡು ಹೋಗಿ, ಬಾಟ್ಲಿಯಲ್ಲಿ ತೆಗೆದುಕೊಂಡು ಹೋಗದೆ ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಹೋಗಿ ಬೆಳ್ಳಿಯ ಪಾತ್ರದಲ್ಲಿ ಅಥವಾ ತಾಮ್ರದ ಪಾತ್ರೆಯಲ್ಲಿ ತೆಗೆದುಕೊಂಡು ಹೋದರೆ ತುಂಬಾ ಒಳ್ಳೆಯದು. ತೆಗೆದುಕೊಂಡು ಹೋಗಿ ಶ್ರೀ ಆಂಜನೇಯ ಸ್ವಾಮಿಗೆ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅನ್ನುವಂತಹ ಮಂತ್ರದಿಂದ ಅಭಿಷೇಕ ಮಾಡಿ ಅಶ್ವತ್ಥ ಪ್ರದಕ್ಷಿಣೆ ಮಾಡೋದ್ರಿಂದ ಈ ರಾಶಿಯವರಿಗೆ ಎಲ್ಲ ದೋಷಗಳು ಪರಿಹಾರವಾಗಿ ಆ ಪರಮಾತ್ಮನ ಆಶೀರ್ವಾದ ಪ್ರಾಪ್ತಿಯಾಗುವುದು. ಧನ್ಯವಾದಗಳು.